ಆದ್ರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ ಮಗನ್ಗೆ ತಾಯಿ ಇಲ್ದಿರೋ ಹಾಗೆ ಮಾಡೋ ಅಷ್ಟು ಕಟ್ಕ ನಾನಲ್ಲ. ಈ ಮರ್ಡರ್ಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ಮೊದಲು ನಿಮ್ಮನ್ನ ಸೇಫಾಗಿ ಮನೆಗೆ ತಲುಪಿಸ್ತೀನಿ. ಆಮೇಲೆ ಒಂದೊಂದೇ ವಿಷಯಗಳು ನಿಮಗೆ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ಮಕ್ಳಿಗೆ ಊಟಕ್ಕೆ ಬಡಿಸ್ಲಿಲ್ಲ ಅಲ್ವಾ? ನಾನ್ ಕರಿತೀನಿ. ತೇಜು, ಅನು, ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ. ನನಗೇನು ಬೇಡ, ನೀವೇ ತಿನ್ನಿ. ಏಯ್ ಚೋಟು, ಈ ನಡುವೆ ತುಂಬಾ ಎದುರು ಮಾತಾಡೋದ್ ಕಲ್ತಿದ್ಯಾ? ನಾನು ಹಂಗೆ ಸಿಟ್ ಬಂದ್ರೆ. ಏಯ್, ಡಿಸಿ ನಿಮ್ಮಮ್ಮ, ನೀನಲ್ಲ. ಇತ್ತೀಚೆಗೆ ನಿಂಗೆ ಮುದ್ದು ಜಾಸ್ತಿ ಆಯ್ತು, ಅದಕ್ಕೆ ಹಾರಾಡ್ತಾ ಇದ್ಯಾ. ಏ ಗೀತಾ, ಯಾಕೆ ಅದಿನ್ನು ಮಗು ಯಾಕೆ ಗದ್ರತ್ಯ? ಅವಳಿಗೆ ಪ್ರೀತಿಯಿಂದ ಹೇಳಿದ್ರೆ ಎಲ್ಲ ಮಾತನ್ನು ಕೇಳ್ತಾಳೆ. ಗದ್ರಮೇಡ ಅವಳನ್ನ. ಬರೀ ಕಣ್ಣಂಚಲ್ಲಿ ಒಂದ್ ಮಾತು ಹೇಳಿದ್ರೆ ಸಾಕು, ಅರ್ಥ ಮಾಡ್ಕೋತಾಳೆ. ನಿನಗೇನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಅರ್ಥ ಆಗಲ್ವಲ್ಲ. ನಿನಗೇನ್ ಹೇಳ್ಬೇಕು? ಅಜ್ಜಿ, ನೀನೆಲ್ಲದಕ್ಕೂ ಮಧ್ಯ ಬರ್ಬೇಡ. ನನಗ್ ವ್ಯಂಗ್ಯ ಮಾಡಿಲ್ಲ ಅಂದ್ರೆ ನಿನಗ್ ತಿಂದಿದ್ ಅರ್ಗಲ್ವಾ? ದಿನಕ್ಕೊಂದ್ 100 ಸತಿ ಆದ್ರೂ ನನ್ನ ಅಂತಾನೇ ಇರ್ಬೇಕು. ಆಗ್ಲೇ ಅಜ್ಜಿ ಊಟಕ್ಕೆ ಕರೆದ್ರಲ್ಲ, ಹೋಗ್ಲಿಲ್ವಾ ಇಬ್ರು? ಅನುಗೆ ಊಟ ಬೇಡವಂತೆ, ಅದಕ್ಕೆ ನಾನು ಸುಮ್ಮನಾದೆ. ಓಹ್ ತ್ಯಾಗ ಜೀವಿ, ಏನಾದ್ರೂ ಮಾಡ್ಕೊಂಡು ಹೋಗಿ.